kg ಇಲ್ಲೇ ಬೇಕು. ನಾವು ಕಾರ್ಗಿಲ್ ಫೀಡ್ ಮತ್ತು ಇದು ಗೋದ್ರೇಜ್ ಸಮೃದ್ಧಿ ಅಂತ ಫೀಡ್ ಬರುತ್ತೆ. ತುಂಬ ಒಳ್ಳೆ ಫೀಡ್. ರೈತರು ಎರಡನ್ನು ಬಳಸಿದ್ರೆ ತುಂಬ ಹಾಲಿನ ಇಳುವರಿ ಎಲ್ಲ ಚೆನ್ನಾಗಿರುತ್ತೆ. ದಿನ ನಾವು 50 ಲೀಟ್ರ್ ಹಾಲು ಕರೆದು ಮಾರ್ಕೆಟ್ ಮಾಡ್ತೀವಿ. ಏನು ನಮ್ಮ ಮಲೆನಾಡು ಭಾಗದಲ್ಲಿ ಇದು ತುಂಬ ಲಾಸ್. ಆದರೆ ಒಂದು ಖುಷಿಗೆ ಇದನ್ನು ಮಾಡ್ತಾ ಇರೋದು. ಬೆಳಿಗ್ಗೆ ಎದ್ದ ತಕ್ಷಣ ಒಂದು ಆ್ಯಕ್ಟಿವಿಟೀಸ್ ಇರುತ್ತೆ ಮನೆಯಲ್ಲಿ. ಹೀಗಾಗಿ ಇಲ್ಲಾಂದರೆ ಸೋಮಾರಿಗಳಾಗಿ ಮಲ್ಕೊಂಡ್ಬಿಟ್ಟು ಹಸು ಸಾಕಿದ್ರೆ 5 ಗಂಟೆ 6 ಗಂಟೆಗೆ ರೈತರು ಹೇಳಲೇಬೇಕಾಗುತ್ತೆ. ನಾನು ಇದನ್ನು ಸುಮಾರು 20 ವರ್ಷ ಹಂಗಾಗಿ ಮಾಡ್ತಾಯಿದ್ದೀನಿ ಸುಮಾರಾಗಿ. ಏಕೆಂದರೆ ಈಗ ಹುಲ್ಲಿನ ರೇಟೆಲ್ಲ ಜಾಸ್ತಿ ಆಗಿದೆ, ಹಿಂಡಿಗಳ ರೇಟು ಜಾಸ್ತಿ ಆಗಿದೆ. ಪ್ರತಿ ಕರುಗಳಿಗೆ ದಿನಕ್ಕೆ 4 ರಿಂದ 5 ಲೀಟರ್ ಹಾಲು ಕುಡಿಸ್ಬೇಕು. ಇಲ್ಲ ಅಂದರೆ ಗ್ರೋತ್ ಚೆನ್ನಾಗಾಗಲ್ಲ. ನಮಗೆ ಹೆಂಗೆ ಅಂತ ಗೊತ್ತಿಲ್ಲ. ಒಂದು ಹಸು ಕರುಗೆ ದಿನಕ್ಕೆ 5 ಲೀಟ್ರ್ ಹಾಲು ಹಾಕಿದ್ರೆ 4 ತಿಂಗಳಿಗೆ ಎಷ್ಟಾಯಿತು? 600 ಲೀಟ್ರ್ ಹಾಲನ್ನು ಒಂದು ಕರು ಕುಡಿಯುತ್ತೆ. 6 5 30 3,000 ರೂಪಾಯಿ. ಇಲ್ಲ, 30,000 ರೂಪಾಯಿ ಹಾಲನ್ನು 4 ತಿಂಗಳಲ್ಲಿ ಕರು ಕುಡಿಯುತ್ತೆ. ಬರೀ ಕರು. ಹಸುಗಳು ಹೆಂಗೆ ಲಾಭ ಆಗ್ತವೆ? ಕೊಡೋದು 6 ತಿಂಗಳು ಹಾಲು ಕೊಡ್ತವೆ. 15 ಲೀಟ್ರ್ ಕೊಡೋ ಹಸು ಒಂದು 5 ತಿಂಗಳು 15 ಲೀಟ್ರ್ ಕೊಡುತ್ತೆ. ಆಮೇಲೆ 6 7 8 ಲೀಟ್ರ್ ಬರ್ತದೆ. ಆಮೇಲೆ ಗಬ್ಬದ ದನಗಳನ್ನ 2 ತಿಂಗಳು ಹಾಲು ಕರೆಯೋಂಗಿಲ್ಲ. 2 ತಿಂಗಳು ಅದೇ ಪ್ರಮಾಣದಲ್ಲಿ ಹಿಂಡಿ ಕೊಟ್ಟು ಹಸುಗಳನ್ನ ಸಾಕಬೇಕು. ಏನಂದರೆ ಒಂದು ಖುಷಿಗಾಗಿ ರೈತರು ಮಾಡ್ತಿದ್ರು. ಬಿಟ್ಟರೆ ಈ ರೈತರಿಗೆ ಇದರಲ್ಲಿ ಏನು ಅಂತ ಅಂದರೆ ಮಲೆನಾಡು ಉತ್ತರ ಕೋಲಾರ, ತುಮಕೂರು ಆ ಕಡೆ ಸೈಡ್ನ ಪ್ರದೇಶದಲ್ಲಿ ಬಿಸಿಲು ಪ್ರದೇಶ ಆಗುತ್ತೆ, ಚೆನ್ನಾಗಿ ಇಳುವರಿ ಇದೆ. ಬಿಟ್ಟರೆ ನಮ್ಮ ಮಲೆನಾಡು ಪ್ರಾಂತ್ಯದಲ್ಲಿ ಲಾಭದಾಯಕ ಅಲ್ಲ. ಒಂದು ಅಂದರೆ ಏನಂದರೆ ರೈತರು ಇದರಲ್ಲಿ ಬೆಳಗ್ಗೆ ಒಂದು ಆ್ಯಕ್ಟಿವಿಟಿ ಆಗಿರ್ಬೋದು, ಖುಷಿ ಆಗಿರ್ಬೋದು, ಒಂದು ರೀತಿ ಅಷ್ಟೇ ಮಾಡ್ತಾ ಇರೋದು. ಅದರಿಂದ ಇದು ಒಂದು ಖುಷಿ ಅಂತ ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಗೊಬ್ಬರ ಸಿಗುತ್ತೆ ರೈತರಿಗೆ ಸುಮಾರು ಒಂದು 3-4 ರೂಪಾಯಿ ವಾರ್ಷಿಕ ಗೊಬ್ಬರ ಮಾಡ್ತೀವಿ. ಅದೊಂದು ಲಾಭದಾಯಕ. ಮತ್ತು ಇಲ್ಲಿ ಸ್ಲರಿ ಇದೆ, ಬಂದಿದ್ದನ್ನೆಲ್ಲ ಇಲ್ಲಿ ಮೋಟ್ರ್ ಮುಖಾಂತರ ತೋಟಗಳಿಗೆ ಡೈರೆಕ್ಟು ಕಳಿಸ್ತೀವಿ. ಅದರಿಂದ ಒಳ್ಳೆ ತೋಟ ಒಂದು ಚೆನ್ನಾಗಿರುತ್ತೆ. ಬಿಟ್ಟರೆ ಹಾಲು ಮಾರಿ ಲಾಭ ಮಾಡೋ ಅಂಥದ್ದು ಕಷ್ಟ. ಗೊಬ್ಬರ ಗ್ಯಾಸನ್ನು ಸುಮಾರು 35-40 ವರ್ಷಗಳಿಂದ ಮೇಂಟೈನ್ ಮಾಡ್ಕೊಂಬಂದಿದ್ದೀವಿ. ಇದರಿಂದ ನಮಗೆ ಗೊಬ್ಬರ ಮನೆಗೆ ಗ್ಯಾಸ್ ಉತ್ಪಾದನೆ ಸಿಗುತ್ತೆ. ಸುಮಾರು 2 ಸಿಲಿಂಡ್ರಷ್ಟು ಸಿಗುತ್ತೆ. ಜೊತೆಗೆ ಅದರ ಸ್ಲರಿಯಿಂದ ಒಳ್ಳೆ ಗೊಬ್ಬರ ಉತ್ಪಾದನೆ ಆಗುತ್ತೆ.